ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಿಮಗೆ ಜಸ್ಟ್ 9 lakhs ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಒಂದು 7 ಸೀಟರ್ ಗಾಡಿ ಸಿಗುತ್ತೆ ಅಂತ ನಂಬ್ತೀರಾ? ಸೊ ಇಲ್ಲಿದೆ ನೋಡಿ, ಮಹೀಂದ್ರ ಬೊಲೆರೋ ನಿಯೋ. ಸೊ ಇದು ಬಂದು ನಿಮಗೆ 7 ಸೀಟರ್ ವೆಹಿಕಲು 9 lakhs ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 10.79 lakhsವರೆಗೂ ಟಾಪ್ ಆ್ಯಂಡ್ ರೀಚ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋದ್ರ ಮುಂಚೆ ಯಾರಾದ್ರು ಚಾನಲ್ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಏನಾದರೂ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ಮಹೀಂದ್ರ ಬೊಲೆರೋ ನಿಯೋನ ರಿವ್ಯೂ ಮಾಡೋಕ್ಕೆ ಕನಕಪುರ ರೋಡಲ್ಲಿರೋ PPS ಮಹೀಂದ್ರ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನಿಮ್ಗೆ ಯಾವುದೇ ಮಹೀಂದ್ರ ಗಾಡಿಗಳನ್ನ ಬುಕ್ ಮಾಡಬೇಕು, ಇಲ್ಲ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಹೇಳಿದ್ರೆ ಅವ್ರ ಶೋರೂಮ್ಗೆ ವಿಸಿಟ್ ಮಾಡಿ. ಅವರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು ಅಂದರೆ ಕೂಡ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಓವರಾಲ್ ನಿಮಗೆ ಮಹೀಂದ್ರ ಬೊಲೆರೋ ನಿಯೋ ಬಗ್ಗೆ ಹೇಳಿದ್ರೆ ನಿಮಗೆ 1.5 ಲೀಟ್ರ್ ಎಮ್ ಹಾಕ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಗಾಡಿ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ. ಸೊ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 1.5 ಲೀಟ್ರು ಇಂಜಿನ್ ಬರುತ್ತೆ. ಸೊ ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಗ್ರಿಲ್ ಅಂತೂ ಇದು ಬೇಸ್ ಎಂಡ್ ಆಗಿದ್ರು ನಿಮಗೆ ನೋಡ್ತಾ ಇರ್ಬೋದು ಲುಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಒಂದಷ್ಟು ಪೇನರ್ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿರ್ಬೋದು, ಇಲ್ಲಿ ಮ್ಯಾಟ್ ಬ್ಲ್ಯಾಕ್ ಫಿನಿಶು. ಹಾಗೆ ನಿಮಗೆ ಮಹೀಂದ್ರ ಲೋಗೋ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬಂಪರು ಕೂಡ ನೋಡ್ತಾ ಇರ್ಬೋದು, ಲೋಯರ್ ಪಾರ್ಟ್ ಆಫ್ ದಿ ಗ್ರಿಲ್ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಇಲ್ಲಿ ಒಂದಷ್ಟು ವೆಂಟ್ಸು ಮತ್ತು ನಿಮಗೆ ಒಂದಷ್ಟು ಪೇನರ್ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಸೊ ಇನ್ನು ಬಂಪರ್ ನೋಡ್ತಾ ಇದ್ದರೆ ನಿಮಗೆ ಡ್ಯುಯಲ್ ಕಲರ್ ಬಂಪರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡ್ರೆ ಕೂಡ ನೀವು ಹಾಕ್ಸ್ಕೊಳ್ಬೋದು. ಸೊ ಬೇಸೆಂಟ್ ಆಗಿರೋದ್ರಿಂದ ನಿಮಗೆ ಫಾಗ್ ಲ್ಯಾಂಪ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ಹೆಡ್ ಲ್ಯಾಂಪ್ ಬರೋದ್ರೆ ನಿಮಗೆ ಆಲೋಜಿನ್ ಬರುತ್ತೆ. ಸೊ ಬಲ್ಬ್ ಕೊಟ್ಟಿದ್ದಾರೆ. ಸೊ ಇಂಡಿಕೇಟರು ಮತ್ತು DRS ಥರ ಲೈಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇದರಲ್ಲಿ ನಿಮಗೆ ಅಲಾಯ್ ವೀಲ್ ಬರೋದಿಲ್ಲ, ನಿಮಗೆ ವೀಲ್ ಕ್ಯಾಪ್ ಬರುತ್ತೆ. ಸೊ ನೀವು ವೀಲ್ ಕ್ಯಾಪು ಹಾಕ್ಸ್ಕೋಬೋದು. ಮತ್ತು ನಿಮಗೆ ಟೈರ್ ಸೈಜ್ ಬಗ್ಗೆ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲ್ 15 ಇಂಚ್ ಬರುತ್ತೆ. ಹಾಗೆ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ 250/75 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಫ್ರಂಟ್ಲಲ್ಲಿ ಡಿಸ್ಕು, ಹಿಂದೆಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಓವರಾಲ್ ನಿಮಗೆ 180 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಸಖತ್ತಾಗಿದೆ. ಹಾಗೆ ಸೈಡಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಇಂಡಿಕೇಟರ್ ಪ್ಲೇಸ್ಮೆಂಟ್ ಬರುತ್ತೆ. ಬೇಸೆಂಟ್ ಆಗಿರೋದ್ರಿಂದ ನಿಮಗೆ ಇಂಡಿಕೇಟರ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮಿರರ್ ಕೂಡ ನೋಡ್ತಾ ಇರ್ಬೋದು. ಸೊ ಬೇಸಿಕ್ ಮಿರರ್ ಬರುತ್ತೆ ಬ್ಲ್ಯಾಕ್ ಫಿನಿಷಲ್ಲಿ. ಸೊ ಮಿರರ್ದು ಕಂಟ್ರೋಲ್ಸ್ ನಿಮಗೆ ಒಳಗಡೆ ಕೊಟ್ಟಿದ್ದಾರೆ. ಸೊ ಅದು ಇಂಟೀರಿಯರ್ ತೋರಿಸ್ತೀನಿ. ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ನಿಮಗೆ ಇದರಲ್ಲಿ ಕೀಲೆಸ್ ಎಂಟ್ರಿ ಏನು ಬರೋದಿಲ್ಲ ಬೇಸೆಂಟ್ ಆಗಿರೋದ್ರಿಂದ. ಸೊ ನಿಮಗೆ ರಿಯರ್ ಡೋರಲ್ಲೂ ಅಷ್ಟೇ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ. ಸೊ ರಿಯರ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಐ ಮೋಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ವೈಪರ್ ಮತ್ತು ಡಿಫಾಗರ್ ಏನೂ ಬರೋದಿಲ್ಲ. ಸೊ ಹಿಂದೆ ಸ್ಪೇರ್ ವೀಲ್ ಬಂದು ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ವಿತ್ ನಿಮಗೆ ಮಹೀಂದ್ರ ಲೋಗೋ ಹಾಗೆ ಬೊಲೆರೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ ಅಪೋಲೋ ಟೈರ್ ಕೊಟ್ಟಿದ್ದಾರೆ. ಹಾಗೆ ರಿವರ್ಸಲ್ಲಿ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಸೆನ್ಸರ್ ಜೊತೆಗೆ ಇಲ್ಲಿ ನಿಮಗೆ ಸ್ಟೆಪ್ಪು ಹತ್ತಕ್ಕೆ ಸ್ಟೆಪ್ ಕೂಡ ಬರುತ್ತೆ. ಸೊ ಹಿಂದೆಗಡೆ ರಿಫ್ಲೆಕ್ಟರ್ಸ್ ಕೂಡ ಬರುತ್ತೆ. ಹಾಗೆ ಟೈಲ್ ಲ್ಯಾಂಪ್ ಕೂಡ ನೋಡ್ತಾ ಇದ್ದಾರೆ ನಿಮಗೆ ಬಲ್ಪಲ್ಲಿ ಬರುತ್ತೆ, ಅಲಜಿನ್ ಬಲ್ಪಲ್ಲಿ. ವಿತ್ ನಿಮಗೆ ಇಂಡಿಕೇಟರು ರಿವರ್ಸ್ ಲ್ಯಾಂಪೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಬೊಲೆರೋ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ ಮತ್ತು ನಿಯೋ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ 5 ಸೀಟ್ರು ಪ್ಲಸ್ ಇಲ್ಲಿ ಇಬ್ಬರು ಕೂತ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಸೊ ನೋಡ್ತಾ ಇರ್ಬೋದು ಆರಾಮಾಗಿ ನಾವು ಕೂತ್ಕೊಂಡ್ರೂ ಹೋಗ್ಬೋದು. ಸೊ ತುಂಬ ಒಂದು ಲೆವೆಲ್ ಕಂಫರ್ಟ್ ಇದೆ ಇಬ್ಬರು ಕೂತ್ಕೊಳ್ಳೋ ಅಷ್ಟು. ಸೊ ನೀವೇನೋ ಲಗೇಜ್ ಇಟ್ಟರೆ ಈ ಸೀಟ್ನ ಫೋಲ್ಡ್ ಮಾಡ್ಬಿಟ್ಟು ಲಗೇಜ್ ಇಡಬೇಕಾಗುತ್ತೆ. ಇಲ್ಲಾಂದರೆ ಇಬ್ಬರು ಕೂತ್ಕೊಂಡ್ರೆ ಇಲ್ಲೊಂದು ಸ್ವಲ್ಪ ಲಗೇಜ್ ಇರೋಷ್ಟು ಸ್ಪೇಸ್ ಇದೆ. ಮತ್ತು ನಿಮಗೂ ಇಲ್ಲೂ ಕೂಡ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಿಮಗೆ ಏನಾರ ರಿಯರ್ ಪ್ಯಾಸೆಂಜರ್ಸ್ಗೆ ವೆಂಟ್ಸ್ ಬೇಕು ಅಂದರೆ ಸೊ ಇದನ್ನು ಓಪನ್ ಮಾಡ್ಕೋಬೋದು. ಸೊ ಓಪನ್ ಮಾಡಿಕೊಂಡು ನೀವು ಯೂಸ್ ಕೂಡ ಮಾಡ್ಕೋಬೋದು, ಆ ರೀತಿ ಇದೆ. ಇನ್ನು ಮಹೀಂದ್ರ ಬೊಲೆರೋ ನಿಯೋದು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ವಿತ್ ಬ್ರೌನ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೀಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಡೋರ್ ಪ್ಯಾಡಲ್ಲಿ ನಿಮಗೆ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಬೇಸೆಂಟ್ ಆಗಿರೋದ್ರಿಂದ ಸೊ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 1 ಲೀಟ್ರ್ ಪೆಟ್ರೋಲ್ ಸ್ಪೇಸು. ಸೊ ಇಲ್ಲೊಂದಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಮಿರರ್ ನೋಡಿ, ಮಿರರ್ ಕಂಟ್ರೋಲ್ ಮಾಡೋಕ್ಕೆ ಒಳಗಡೆಯಿಂದನೇ ಒಂದು ಲಿವರ್ ಥರ ಕೊಟ್ಟಿದ್ದಾರೆ ಬೇಸೆಂಟ್ ಆಗಿರೋದ್ರಿಂದ. ಸೊ ನಿಮಗೆ ಅಪ್ಗ್ರೇಡ್ ಮಾಡ್ತಾ ಹೋಗೋದ್ರೆ ಸ್ಪೆಸಿಫಿಕೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಹೆಡ್ಲೈಟ್ ಲೆವೆಲರು, ಸೊ ಈಕೋ ಆಪ್ಷನ್ಸು, ESS ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೊ AC ಕ್ಲಸ್ಟರ್ ಕೂಡ ಇಲ್ಲೇ ಬರುತ್ತೆ ರೈಟ್ ಸೈಡ್ದು ನಿಮಗೆ. ಸೊ ಸೀಟು ನಿಮಗೆ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಸೀಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟು ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮ್ಯಾನ್ಯುಯಲ್ ಬರುತ್ತೆ. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ವೀಲ್ ನಾರ್ಮಲ್ PM ಮೋಡೆಡ್ ಬರುತ್ತೆ. ಹಾಗೆ ನಿಮಗೆ ಇಂಡಿಕೇಟರ್ಸ್ ಆಪ್ಷನ್ಸು ಮತ್ತು ವೈಪರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಸ್ಪೀಡೋಮೀಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಪೀಡೋಮೀಟರ್ ಸೆಮಿ ಡಿಜಿಟಲ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಅನಲಾಗ್ ಕೊಟ್ಟಿದ್ದಾರೆ ಸ್ಪೀಡೋಮೀಟ್ರು. ಸೊ ವಿತ್ RPM ಮತ್ತು ಫ್ಯೂಲ್ ಇಂಡಿಕೇಷನ್ಸ್ ಎಲ್ಲ ಬರುತ್ತೆ. ಸೊ ಇದು ಬ್ಯಾಟ್ರಿ ಡೌನ್ ಆಗಿರೋದ್ರಿಂದ ಸೆಮಿ ಡಿಜಿಟಲ್ ಒಳಗಡೆ ನಿಮಗೆ ಓಡೋಮೀಟ್ರದ್ದು ಏನೇನು ಆಪ್ಷನ್ಸ್ ಬರುತ್ತಲ್ಲ ಸೊ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ.
ಸೊ ಬೇಸ್ ಎಂಡ್ ಆಗಿರೋದ್ರಿಂದ ನಿಮಗೆ ಸಿಸ್ಟಮ್ದೇನು ಆಪ್ಷನ್ಸ್ ಬರೋದಿಲ್ಲ. ಸೊ ನೀವು ಎಕ್ಸ್ಟ್ರಾ ಸಿಸ್ಟಮ್ ಹಾಕ್ಸ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ AC ಕ್ಲಸ್ಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಆನ್ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಕೂಡ ಮಾಡ್ಕೋಬೋದು. ಹಾಗೆ ನೀವೇನೋ ಇಟ್ಕೊಳ್ಳೋಕ್ಕೆ ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಹಜಾರ್ಡ್ ಸ್ವಿಚ್ಚು ಮತ್ತು AC ಇದು ಆಪ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಹೀಟ್ ಕಂಟ್ರೋಲ್ಸು ಮತ್ತು AC ಇದು ಮೋಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಮತ್ತು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಫೋನ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮ್ಯಾನ್ಯಲ್ ಗೇರ್ ಲಿವರ್ ಕೊಟ್ಟಿದ್ದಾರೆ. ವಿಂಡೋಸ್ದು ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ವಿಂಡೋಸ್ ಲಾಕ್ ಎಲ್ಲ ಬರ್ಬೋದು. ಸೊ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕಪ್ಪೋರ್ಡ್ ಸ್ಪೇಸ್ ಕೂಡ ಬರುತ್ತೆ ಇಲ್ಲಿ. ಸೊ ಓವರಾಲ್ ನಿಮಗೆ ಡೋರ್ ಗ್ಲೋ ಬಗ್ಗೆ ಹೇಳಿದ್ರೆ ಸೊ ಸಫಿಷಿಯೆಂಟ್ ಏನಪ್ಪ ಅಂತ ಹೇಳ್ಬೋದು ಸ್ಪೇಸು. ಇಲ್ಲೆಲ್ಲ ನಿಮಗೆ ಒಂದಷ್ಟು ಹಾರ್ಡ್ ಪ್ಲಾಸ್ಟಿಕ್ದು ಸೊ ಬ್ರೌನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ಇಲ್ಲಿ ನೋಡಿ ಪ್ಯಾಸೆಂಜರ್ಸು ಮತ್ತು ಡ್ರೈವರ್ ಏರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಟ್ವಿಟರ್ದು ಪ್ಲೇಸ್ಮೆಂಟ್ ಕೂಡ ಇಲ್ಲಾಗುತ್ತೆ. ಈ ಸನ್ವೈಸರ್ ಬಗ್ಗೆ ಹೇಳಿದ್ರೆ ಡ್ರೈವರ್ ಸೈಡಲ್ಲಿ ಏನು ಮಿರರ್ ಬರೋದಿಲ್ಲ. ಸೊ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಬರುತ್ತೆ. ಹಾಗೆ IRVM ನೋಡ್ತಾ ಇರ್ಬೋದು, ನಿಮಗೆ ನಾರ್ಮಲ್ ಮಿರರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಲೈಟ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಬಲ್ಬ್ ಲೈಟ್ ಆಪ್ಷನ್ಸ್ ಬರುತ್ತೆ. ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ರಿಯರಲ್ಲಿ ನಿಮಗೆ ಡೋರ್ ಪ್ಯಾಡ್ ಫುಲ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ಇಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ನಿಮಗೆ ಬಟರ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ಸೀಟ್ನ ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ರಿಯರ್ ಕಂಫರ್ಟು ಓಕೆ, ತುಂಬ ಕಂಫರ್ಟಬಲ್ ಆಗಿದೆ. ಸೊ ಆರಾಮಾಗಿ ನೀವು ಲಾಂಗ್ ಡ್ರೈವ್ಗೆಲ್ಲ ಯೂಸ್ ಮಾಡ್ಕೋಬೋದು. ನಿಮಗೆ ಏನಂದರೆ 2 ಪ್ಯಾಸೆಂಜರ್ಸ್ ಮಾತ್ರ ಅಡ್ಜಸ್ಟಬಲ್ ಹೆಡ್ ಬರುತ್ತೆ. ಸೊ ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ಇರೋದಿಲ್ಲ. ಸೊ ಆರಾಮಾಗಿ ಕುಂತ್ಕೊಂಡು ಕಂಫರ್ಟಬಲಾಗಿ ಯೂಸ್ ಮಾಡ್ಬೋದು. ಬೊಲೆರೋ ನಿಯೋ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಎಷ್ಟು 9 lakhsಲ್ಲೇ ಒಂದು 7 ಸೀಟರ್ ಗಾಡಿ ಬರುತ್ತೆ. ಸೊ ಯಾರನ್ನ ಬೇಸ್ ಎಂಡ್ ಇಷ್ಟ ಇಲ್ಲ, ನಮಗೆ ಇನ್ನೊಂದಷ್ಟು ಫೀಚರ್ಸ್ ಬೇಕು ಅನ್ನೋರಿಗೆ ನೀವು ಆಲ್ಮೋಸ್ಟ್ ಅಲ್ಲಿ 10.79 lakhsಗೆ ಹೋಗ್ತೀವಿ ಅಂದರೆ ಎಕ್ಸ್-ಶೋರೂಮ್ ಪ್ರೈಸಲ್ಲಿ ನಿಮಗೆ ಟಾಪ್ ಎಂಡೇ ಸಿಕ್ಬಿಡುತ್ತೆ ಬೊಲೆರೋ ನಿಯೋ. ಸೊ ನೀವು ಚಾಯ್ಸ್ ಕೂಡ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮನ್ನೇ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.